ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆರುಡ ಕನ್ನಡ ಕಾರ್ಟೂನ್ ಚಾನಲ್ ಒಳಗೆ ವಿಡಿಯೋ ಹಾಕೇನ್ರಿ. ಶಾಂತಕನ ನಾದಿನಿ ಹೊಟ್ಟಿಗೆ ಅನ್ನೋದನ್ನು ದಯವಿಟ್ಟು ಹೋಗಿ ನೋಡ್ರಿ. ಲಿಂಕ್ ಕೊಡೋಕ್ಕಾಗಲ್ಲ, ಯಾಕಂದರೆ ಲಿಂಕ್ ಕೊಡೋದು ಬೇಡ, ಒಂದಕ್ಕೊಂದು ಲಿಂಕ್ ಹಾಕವ ಅಂತೇಳಿ ಬಿಟ್ಟೇನಿ. ದಯವಿಟ್ಟು ಈ ಚಾನಲ್ ನೇಮ್ ಹೊಡೆದ್ರೆ ಬರ್ತೈತಿ. ಇವತ್ತಿಂದ ಅದರೊಳಗೂ ವಿಡಿಯೋ ಹಾಕೋಕ್ಕೆ ಶುರು ಮಾಡ್ತೀನಿ. ದಯವಿಟ್ಟು ಪ್ಲೀಸ್ ಹೋಗಿ ನೋಡ್ರಿ. ಅದರೊಳಗೆ ವಿಡಿಯೋ ಹಾಕೀನಿ. ಒಂದು ಬೆಳಗ್ಗೆ 10 ಗಂಟೆಗೆ ಅಪ್ಲೋಡ್ ಇಟ್ಟೇನಿ. ಅಪ್ಲೋಡೇ ಆಗಕತ್ತಿಲ್ಲ ವಿಡಿಯೋ. ನಾನೇನು ಮಾಡಲಿ, ಅದು ಒಟ್ಟು ನಾನ್ ಬರಲಿಲ್ಲ, ಏನಿಲ್ಲ. ಬೆಳಗ್ಗೆಯಿಂದ ತಲೆ ಕೆಟ್ಟು ಹೋದಂಗೆ ಆತ್ರಿಪ್ಪ. ಈಗ ಕರೆಕ್ಟ್ 12:30 ಅಷ್ಟೊತ್ತಿಗೆ ಅದ್ರದ್ದು ಕೆಲಸ ಮುಗೀತು. ಯಾಕೆ ಇಷ್ಟು ಕಾಡ್ತಂತ ಗೊತ್ತಿಲ್ಲ ಇವತ್ತದು. ಭಾಳ ಕಾಡಾಟ ಬೆಳಗ್ಗೆಯಿಂದನೂ ಅದ್ರ ಸಲುವಾಗಿ ಓಡಾಡೇನಿ. ಮುಗೀತು, ಈಗ ಅಪ್ಲೋಡ್ ಆಗೈತಿ. ದಯವಿಟ್ಟು ಹೋಗಿ ನೋಡ್ರಿ. ನೀನೆ ಓನ್ ಬತ್ ನಿಂಗೆ ಓ ಇಷ್ಟು ಶಾಣೆ ಅದಾವು ನನ್ನ ಮೊಮ್ಮಕ್ಕಳಿವು, ಅಷ್ಟು ಶಾಣೆ ಅದಾವ. ಅಕ್ಕನ ಜೊತೆ ಎದಕ್ಕದು ಜಗಳ ಮಾಡೋದ? ಕೂದಲ ಹಿಡಿದು ಜಗ್ತಾರನ ಹಂಗೆಲ್ಲ. ಗಾಡಿ ಓಡಿಸ್ತೀರ ನೀನು? ಗಾಡಿ ಓಡಿಸ್ತಿ ಬಿಬ್ಬಿ ಅಂತ ಬಾಯಾಗ ಬಿಡ್ತಿ ಗಾಡಿನ? ನಿಮ್ಮಪ್ಪ ನಂಗೆ ಗಾಡಿ ಓಡಿಸ್ತೀನಿ ನೀನು. ನಿಂಗೆ ರಿಮೋಟ್ ಕಾರ್ ಬೇಕಾ? ನಿಮ್ಮಪ್ಪ ಹೇಳ್ತಾನೆ ತಡಿ ತಂದು ಕೊಡಕ್ಕೆ. ನಿಮ್ಮವ್ವ ನಿನ್ನ ಬರ್ತಡೇ ಮಾಡಕ್ಕೆ ಪ್ಯಾಟಿಗೆ ಹೋಗ್ಯಾಳ. ಬರ್ತಾಳೆ. ಅಕ್ಕನ ಜೋಡಿ ಜಗಳ ಮಾಡ್ತಿ. ಅಕ್ಕನ ಕೈ ಕಡಿತಿ ನೀನು. ಬಾಯಿ ತುಂಬ ಹಲ್ಲಿಲ್ಲ ಏನಿಲ್ಲ, ಅಕ್ಕನ ಕೈ ಕಡಿತಿ. ಗಿಲಿ ಮಾಡ ನಿಂಗೆ. ಅಲ್ಲಿ ನಗ್ತತಿದೆ, ಅಲ್ಲಿ ನಗ್ತತಿ. ಜಾಣೆ ಬಂಟೇವ ಇದು. ಅಮ್ಮ ಹೋಗಿ ಬಂದ್ರಿ? ಹ್ಞೂ ಅಮ್ಮ, ಎಲ್ಲ ಹಾಲ್ನಾಗ ಇಟ್ಟಿದ್ದೆ, ತೊಗೊಂಬಂದಿದ್ವಲ್ಲ, ಅದಕ್ಕೆ ನಿಮಗೆ ತೋರ್ಸೋಣ ಅಂತ ಕರೆಯಕ್ಕೆ ಬಂದೆ. ಇದು ಹೋಗಿ ಬಂದ್ವಿ ನಾನು ಇವ್ರು ನನ್ನ ಬಿಟ್ಟು ಅರ್ಜೆಂಟ್ ಅಲ್ಲಿ ಯಾರೋ ಬಂದಾರ ಆಫೀಸ್ ಕಡೆ ಅಂತೇಳಿ ಮಾವರು ಫೋನ್ ಮಾಡಿದ್ರಲ್ಲ, ಅಲ್ಲಿ ಹೋದ್ರು ಮತ್ತೆ. ಅಯ್ಯ ಹಂಗಾರೆ ನಿಂತಿದ್ದ ಆರಾಮಾಗಿ ತಂದ್ರೆ ನಾವು ಅವಸರ ಮಾಡ್ಕೊಂಡು ಓಡಿ ಬಂದ್ರೆ? ಇಲ್ಲ ಅಮ್ಮ, ಎಲ್ಲ ಸಮಾಧಾನಾಗೆ ಕೊಡ್ಸಿದ್ರೆ. ಅದು ಅಮ್ಮ ಇದು ಲಕ್ಷ್ಮಿ ಬಂದಾಳಂತೆ ಅಲ್ಲಿ ಮನೆಗೆ. ಅದಕ್ಕೆ ಅವ್ವ ನಾಳೆ ಒಂಚೂರು ಬರ್ತೀಯನ್ ನೋಡು ಅಂತಂದ್ಲು. ನಾಳೆ ಒಂಚೂರು ಹೋಗಿ ಬರಲೆ. ಹ್ಞೂ ಬಾ, ಅದಕ್ಕೇನಂತೆ. ಲಕ್ಷ್ಮಿ ಬಂದಾಳಂತನ, ನಾನು ಆಕಿನ ಕರಿಬೇಕಂತ ಮಾಡಿದ್ದೆ. ನಾಳೆ ಹೋಗಿ ಬಾ ನೀನು. 1-2 ದಿನ ಇರ್ತಾಳಂತೆ, ಏನು ಊರಿಗೆ ಹೋಗ್ತಾಳಂತೆ, ವಾಪಸ್ ಗಂಡ ಮನೆ ಬರ್ತಾಳಂತೆ. ಇಲ್ಲ, ಒಂದು 15 ದಿನ ಇರಾಕ ಬಂದಾಳಂತೆ. ಯಾಕೋ ಮನ್ಸಿಗೆ ನೆಮ್ಮದಿ ಇಲ್ಲ, ಒಂದು ಸ್ವಲ್ಪ ಕಿರಿಕಿರಿ ಆಗತ್ತೈತಿ ಅಂದ್ಕೊಂಡೇ ಬಂದಾಳಂತೆ. ಓ ಹೌದನಾ? ಸರಿ, ಆ ಥರ ಹಂಗಾರೆ ಹಿಂಗೆ ಮಾಡ. ಒಂದು 4 ದಿನ ಬಿಟ್ಟು ನಾನು ಚಲೋತ್ತಂಗೆ ಅಡುಗೆ ಮಾಡ್ಕೊತೀನಿ. ಅಡುಗೆ ಎಲ್ಲ ಮಾಡ್ಕೊಂಡು ಈಗ ನಾಳೆ ನೀವು ಹೋಗಿ ಅಲ್ಲೇ ಇರು. 1-2-3 ದಿನ ನೀನು ಇರು. ಇಲ್ಲಾರ ಏನು ಕೆಲಸ ಅಲ್ಲಿರು. ನಾನು ಒಂದು 4 ದಿನ ಬಿಟ್ಟು ಅಡುಗೆ ಎಲ್ಲ ಮಾಡ್ಕೊಂಡು, ಹೊಟ್ಟೆಲಿ ಬೇರೆ ಅದಾಳಲ್ಲ ಇದ್ದಾಗ ಹೊಟ್ಟೆ ತುಂಬ ಈಗ ಮನೆಗೆ ಕರೆದು ಉಣ್ಸೋದಿರ್ತದೆ ಪದ್ಧತಿ. ಮತ್ತೇನು ಪಾಪ ಇಲ್ಲಿ ಮಟ್ಟ ಬರ್ತೈತಿ. ಅದಕ್ಕೆ ನಾನು ಅಡುಗೆ ಮಾಡ್ಕೊಂಡು ಹಂಗೆ ನಿಮ್ಮ ವಾರನ ನೋಡ್ದಂಗೆ ಆಕತಿ, ಅಲ್ಲೇ ಅವ್ರ ಜೊತೆ ಮಾತಾಡ್ದಂಗೂ ಆಕತಿ. ಅಲ್ಲಿಗೆ ಬರ್ತೇನಂತೆ. ಏನಂತೆ? ಸರಿ ಆಯ್ತಮ್ಮ, ಹಂಗಾಗಲಿ. ನೀವು ಹೆಂಗಂತೀರ ಹಂಗಾಗಲಿ. ಇವೇನು ಅಳಾಕತ್ತಿದ್ದಾನೆ? ಇಲ್ಲ, ಫಸ್ಟ್ ಇವ ಮತ್ತು ಅವ ಇಬ್ಬರು ಮಕ್ಕೊಂಡಿದ್ರು. ಆಕೆ ಒಬ್ಬಕ್ಕೆ ಎಚ್ಚರಿದ್ಲು. 1-1.5-2 ತಾಸು ಸನಿಯಕ್ಕೆ ನಿದ್ದೆ ಮಾಡಿದ್ರು. ಈ ಆಕಿ ವಾಪಸ್ ಎದ್ದು ಒಂಚೂರು ಆಟ ಆಡಿ ಮತ್ತೆ ಮಕ್ಕೊಂಡ್ಲ. ಈಗ ಅವ ಒಬ್ಬ ಮಕ್ಕೊಂಡ, ಇವ ಎದ್ದಾನೀಗ. ಪುಣ್ಯಕ್ಕೆ ಒಬ್ರು ಮಕ್ಕೊಂಡು ಒಬ್ರು ಹೇಳಕತ್ತಾರಲ್ಲ, 3 ಮಂದಿ ಎದ್ದಿದ್ರು ಅಂದ್ರೆ ನನ್ನ ಕತೆ ಅದೋ ಗತಿ ಹಾಕಿತ್ತು. ಹೌದು, ನಾನಲ್ಲಿ ಪ್ಯಾಟಿಗೆ ಹೋಗೀನಿ. ಅಯ್ಯೋ ಅತ್ತಿಯರೇ, ಅಮ್ಮ ಏನು ಮಾಡಿದ್ರೆ ಪಾಪ 3 ಎದ್ದು ಕಾಡು ಗಿಡಾಕತ್ತಾವ. ಏನೋ ಹೆಂಗೆ ನಿಭಾಯಿಸ್ತಾರೋ ಏನೋ, ತಲೆ ಹಿಡಿಸಿರ್ಬೇಕು ಇಷ್ಟೊತ್ತಿಗೆ ಅಂತೇಳಿ ನಾನು ಅವು ಸೋಸಲ್ಲ ಹೆಂಗೆ ತೊಗೊಂಡೆ ಹೆಂಗಿಲ್ಲ. ಇರಲಿ ಬಿಡಣ, ಹೇಳಿದ್ನಲ್ಲ ನಿಂಗೆ ಆರಾಮಾಗಿ ತೊಗೊಂಡೆ ಬಾ ಅಂತೇಳಿ. ಬರ್ತಡೇಕ್ಕೆ 1 ವರ್ಷದ ಬರ್ತಡೇಕ್ಕೆ ಎಲ್ಲ ತೊಗೊಂಡ ಬಂತು. ಮತ್ತು ಮುಂದಿನ ತಿಂಗಳ ಬರ್ತಡೇ ಅಲ್ಲ, ಹಾಗಾಗಿ ಮತ್ತು ಡ್ರೆಸ್ ಅದು ಚಲೋ ಹುಡ್ಕೊಂಬಿಟ್ಟ ಇಷ್ಟು ಟೈಮ್ ಆಗ್ಬಿಡ್ತು. ಆಯ್ತು ಹಂಗಾರೆ ಅರವಿಂದನ ಕರ್ಕೊಂಡು ಹೋಗ್ತೀನಿ ನೋಡು ಊರಿಗೆ. ಅವರು ಪುರ್ಸೊತ್ತಿಲ್ಲ ಅಂತಿರ್ತಾರೆ. ನಾನು ಡ್ರೈವರ್ಗೆ ಹೇಳ್ತೀನಮ್ಮ, ನಾನು ಬಿಟ್ಟು ಬರ್ರಿ ಅಂತೇಳಿ ಅವರೇ ಬಿಟ್ಟು ಬರ್ತಾರೆ ತಗೋರಿ. ಆಯ್ತವ, ಹಂಗೆ ಮಾಡಿ. ಬರ್ತಡೇ ಐತಿ ಮುಂದಿನ ತಿಂಗಳು ಅಂತೇಳಿ ಅವ್ರ ಅಕ್ಕಗೆ ಫೋನ್ ಮಾಡಕ್ಕೆ ಹೊಂಟಿದ್ರು. ಯಪ್ಪ ಈಗ ಹಚ್ಬೇಡ, 2 ದಿನ ಇದ್ದಾಗ ಹಚ್ಚುವಂತ್ರಿ, ಸುಮ್ಮನೆ ರೀ. ಮತ್ತು ಈಗ ಹಚ್ಚಿದ್ರೆ ಈಗ ಬಂದು ಕುಂದಿರ್ತಾರ ಅಂತಂದೇಳಿ ಹೇಳಿದ್ದಕ್ಕೆ ಸುಮ್ಮನಾಗ್ಯಾರ. ಹೌದಾ? ಸರಿ ಅಮ್ಮ, ಬರ್ರಿ ಎಲ್ಲ ಸಾಮಾನು ತೋರಿಸ್ತೇನೆ ಏನೇನು ತಂದೇನೆ ಅಂತೇಳಿ. ಆಯ್ತು ನಡ್ಯವ, ಬಾರೋ ಬಾ. ಆಕಾಶ್, ಏನಪ್ಪ ಅದು? ಆಕಾಶ, ನೀ ಏನು ತಿಳ್ಕೊಬೇಡ. ಯಾರ ಮುಂದೆ ಅನ್ನಕ್ಕೆ ಹೋಗ್ಬೇಡ. 4 ಲಕ್ಷ ರೂಪಾಯಿ ಬೇಕಾಗಿತ್ತು. ಏನು 4 ಲಕ್ಷ ರೂಪಾಯಿ? 4 ಲಕ್ಷ ರೂಪಾಯಿ ಸ್ವಲ್ಪ ಬೇಕಾಗಿತ್ತು. ಎದಕ್ಕಪ್ಪ? ಏನಿಲ್ಲ, ಅದು ಸ್ವಲ್ಪ ಒಬ್ರಿಗೆ ಕೊಡೋದಿತ್ತು ಅಮೌಂಟ್, ಅದಕ್ಕೆ. ಒಬ್ರಿಗೆ ಅಂತಂದರೆ ಅರ್ಥ ಆಗಲಿಲ್ಲಪ್ಪ. ಸಾಲ ಮಾಡಿದ್ರೆ ಎದಕ್ಕೆ? ಸಾಲ ಅಂದರೆ ಸಾಲನೂ ಅಲ್ಲಪ್ಪ, ಅದು ಸಾಲ ಅಂತಲ್ಲ, ಅಂದರೆ ಸ್ವಲ್ಪ ಬೇಕಾಗಿತ್ತು. ಓ 4 ಲಕ್ಷ ರೂಪಾಯಿ ಕೇಳ್ತಾ ಇದಾರೆ ಮಾವರು. ಅತ್ತಿಯವ್ರಿಗೆ ಹೇಳ್ತೀನಿ ತಡಿ. ಅತ್ತಿಯರ ಮಾವರು 4 ಲಕ್ಷ ರೂಪಾಯಿ ಇವ್ರ ಕಡೆ ಕೇಳ್ತಾ ಇದಾರ. ಹೌದಾ? ಏನದ? ಅಲ್ಲ, ನಿನ್ನ ಕಾಲು ನೋವಿತ್ತು, ಎದಕ್ಕೆ ಎದ್ದು ಬರಕ್ಕೆ ಹೋದಿ? ಆರಾಮ್ ರೆಸ್ಟ್ ತಗೋಬೇಕು ಬೇಡ? ರೆಸ್ಟ್ ತಗೊಳ್ಳೋದು ನಂಗೆ ಗೊತ್ತೈತಿ. ಏನೋ ಕೇಳ್ತಾ ಇದ್ದೀರಲ್ಲ. ಇಲ್ಲ, ನಾನೇನು ಕೇಳೀನಿ?
ನನಗೆ ಕೇಳಿಸ್ತ್ರಿ, ಅದಕ್ಕೆ ಬಂದಿದ್ದು. ಏನು 4 ಲಕ್ಷ ರೂಪಾಯಿ ಎದಕ್ಕೆ? ಅದು ದುಡ್ಡು ಬೇಕಾಗಿತ್ತ ಮರಾಯ, ಹೆದರಿಕೆ ನಿಂದು ನನಗೆ. ಹೌದು ಬೇಕಾಗೈತೆ, 4 ಲಕ್ಷ ರೂಪಾಯಿ ಬೇಕಾಗೈತಿ. ಅದೇ ಯಾಕಂತಂದ್ರೆ ದ್ರಾಕ್ಷಾಯಣಿದು ಮನಿ ಖಾಲಿ ಮಾಡೋ ಅಂತ ಅದಾರ ಅವ್ರಲ್ಲಿ. ಮನಿ ಒತ್ತಿ ಹಾಕೋರಿ, ಇಲ್ಲಾಂದ್ರೆ ಖಾಲಿ ಮಾಡ್ರಿ, ನಮ್ಗೆ ಅವಶ್ಯಕತೆ ಐತಿ ದುಡ್ಡಿಂದು ಅಂತ ಅದಾರ. 4 ಲಕ್ಷ ರೂಪಾಯಿ ಅರ್ಜೆಂಟ್ ಬೇಕಂತವ್ರಿಗೆ. ಈಗ ಆ ಮನಿ ಕಂಫರ್ಟಬಲ್ ಆಗಿ ಐತಿ ಈಗ ಇರಾಕ, ಚಿಂತಿಲ್ಲ ಯಾವುದು. ಮತ್ತು ಬಾಡಿಗೆ ಮನೆ ಹುಡ್ಕೋದಂದ್ರೆ ಅದಕ್ಕೆ ಬೇಡ, ಅದೇ ಮನಿನೇ ಒತ್ತಿ ಹಾಕೊಳ್ಳಕ ಅಂತೇಳಿ ಒಂದು 4 ಲಕ್ಷ ರೂಪಾಯಿ ಕೊಟ್ಟು ಹಾಕೊಟ್ರಾತು ಅಂತ ಮಾಡಿದ್ದೆ. ನಂಗೆ ದುಡ್ಡು ಬೇಕಾಗಿತ್ತು, ಕೊಡು. ಅಲ್ಲ ಎಷ್ಟು ನಿಮಗೆ? ಅಲ್ಲ ರೀ, ನನ್ನ ಇದ್ರಿಗೆ ಆಕಿ ಯಾವ ಆಕಿಗೆ ಇಟ್ಕೊಂಡಕ್ಕಿಗೆ ರೊಕ್ಕ ಕೊಡಕ ನನ್ನ ಹತ್ರ 4 ಲಕ್ಷ ರೂಪಾಯಿ ಕೇಳ್ತಾ ಇದ್ದೀರಾ ನೀವು? ಅಲ್ಲ ಎಷ್ಟೊಂದು ಬಂಡ್ಗೆಟ್ ನಿಂತಿರ್ರಿ. ಏನ ನೋಡೋಗಾಯ್ತ್ರಿ, ಭಾಳ ಬಾಯಿ ಊಟ ಬಿಟ್ಟ ಬಿಡಾಕತ್ತೀನಿ ನೀನು. ಏನು ಊಟ ಬಿಟ್ಟ ಬಿಡಾತೀನಿ? ಏನ್ರಿ ಊಟ ಬಿಟ್ಟ ಬಿಡಾತಿರೋದು ನನ್ನ ಬಾಯಿನ? ಅಲ್ಲ ಯಾವ ಅರ್ಥಲ್ಲೇ ಮಾತಾಡ್ತೀರಿ ನೀವು ಅನ್ನೋದು ನಿಮ್ಗೆ ಏನಾರು ನಿಮಗೆ ಪರಿಜ್ಞಾನ ಆಯ್ತಾ? ಯಾಕೆ 4 ಲಕ್ಷ ರೂಪಾಯಿ ನನ್ನ ಫ್ಯಾಕ್ಟ್ರಿ ಒಳಗೆ ನಮ್ಮಪ್ಪ ಮಾಡಿದ ಕಂಪ್ನಿ ಒಳಗೆ ದುಡಿದಿದ್ರು ಅಕ್ಕಿ ಕೊಡ್ಬೇಕು? ಅಕ್ಕಿ ಯಾವೇಕೆ ಅಂತ ಕೊಡ್ಬೇಕು ನಾನು? ಹೋಗ್ಲಿ ಬಿಡ್ರಿ, ಎಲ್ಲಾರ ಮನೆ ಬಿಟ್ಕೊಟ್ಟು ಎಲ್ಲಾರ ಹಾಳಾಗಿ ಹೋಗ್ಲಿ, ಸತ್ ಹೋಗ್ಲಿ, ಆಕಿ ಸುದ್ದಿ ಕೇಳ್ಬೇಕು ನಾನು. ಆಕಿ ಮಣ್ಣಿಗೆ ಹೋಗಿ ಮೂರಡಿ ಮಣ್ಣು ಹಾಕಿದ್ಮೇಲೆ ನಂಗೆ ನೆಮ್ಮದಿ ಸಿಗೋದು. ಆ ಥರ ನಾ ಕಾಯಕತ್ತೇನಿ, ನೀವು ನನ್ನ ರೊಕ್ಕ ಒಯ್ದು ಆಕಿನ ಉದ್ಧಾರ ಮಾಡ್ಬೇಕಂತದಿರಿ. ಎದಕ್ಕೆ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡಕತ್ತಿ ಗಾಯತ್ರಿ? ಬಾಯಿಗೆ ಬಂದಾಗ ಮಾತಾಡಬೇಡ, ಆಕಿಗೆ ಏನೂ ಆಗೋದಿಲ್ಲ. ಏನ ನೋಡು, ನಾನೇನು ನಿನ್ನ ರೊಕ್ಕ ಅಂದ್ರೆ ಏನು ನಿನ್ನ ಮನೆ ಆಸ್ತಿಯಿಂದ ಕೇಳ್ತಾ ಇಲ್ಲ. ನಾನು ಇಷ್ಟು ವರ್ಷ ನಿನ್ನ ಮದುವೆ ಆದಾಗಿಂದ ಇವತ್ತಿನವರೆಗೂ ದುಡಿತಾನೆ ಅದ ನಿನ್ನ ಕಂಪ್ನಿ ಒಳಗೆ, ನಿಮ್ಮಪ್ಪ ಕಟ್ಟಿದ ಕಂಪ್ನಿ ಒಳಗೆ. ಏನು ನಿಮ್ಮಪ್ಪ ಕಟ್ಟಿದ್ದು ಒಂದು, ಅದನ್ನಾದ ಮೇಲೆ ನಾ 2 ಮಾಡೀನಿ. ಏನು ಅದ್ರೊಳಗೆ ದುಡಿತಾ ಇದೇನಲ್ಲ, ಅದನ್ನ ಇಷ್ಟು ವರ್ಷ ಬೆಳೆಸ್ಕೊಂಡು ಬಂದ್ನಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ದುಡ್ಡು ಕೊಡು. ನಾನು ಮೊದಲಾದರೂ ಇದು ರೊಕ್ಕದ ವ್ಯವಹಾರ ತೊಗೋಬೇಕಿತ್ತು ನನ್ನ ಕಡೆ, ನಾನು ಅದೇ ತಪ್ಪು ಮಾಡಿದ್ದು. ಎಲ್ಲಿ ಹೋಗತ್ ಬಿಡ, ನಾನು ಆಕಿ ಒಂದೇ ದುಡ್ಡು ವ್ಯವಹಾರ, ಆಕಿ ಕಡೆ ಇದ್ರೇನು ನನ್ನ ಕಡೆ ಇದ್ರೇನು ಎಲ್ಲ ಒಂದೇ ಅಂತ ನಾನು ಸುಮ್ಮನಿದ್ದೆ. ಆದರೆ ಈ ಥರ ಒಂದು ದಿನ ಬರ್ತೈತಿ, 10 ರೂಪಾಯಿಗೂ ನಿನ್ನ ಕೇಳೋ ಪರಿಸ್ಥಿತಿ ಬರ್ತೈತಿ ಅಂತ ನಾ ಅನ್ಕೊಂಡಿದ್ದಿಲ್ಲ. 10 ರೂಪಾಯಿಕ ಯಾಕ್ರಿ ಸುಳ್ಳು ಮಾತಾಡ್ತೀರಿ? ಒಂದು ಲಿಮಿಟ್ವರೆಗೂ ನೀವೇನು ಖರ್ಚು ಮಾಡಿದ್ರು ನಾ ಯಾವುದು ಕೇಳಂಗಿಲ್ಲ. ಈಗ ಏನು ಅಕ್ಕಿ ಕೊಡ್ತಾ ಇದ್ದೀರಲ್ಲ, ಅದಕ್ಕೆ ನಾ ಕೇಳ್ತಾ ಇದ್ದೀನಿ ಇದನ್ನ. ಇಷ್ಟು ವರ್ಷ ನೀವು ಯಾಕ್ರಿ 10 ರೂಪಾಯಿ ನನ್ನ ಹತ್ರ ಕೈ ಚಾಚಿರಿ? ಸುಳ್ಳು ಹೇಳ್ತೀರೇನ? 10 ರೂಪಾಯಿ ನನ್ನ ಹತ್ರ ಕೈ ಚಾಚೋ ಪರಿಸ್ಥಿತಿ ಒಳಗೆ ನಿಮ್ಮನ್ನು ನಾನು ಇಟ್ಟಿಲ್ಲ. ಏನು ನಿಮಗೆ ಖರ್ಚಿಗೆ, ತಿನ್ನಾಕ, ಉಣ್ಣಾಕ, ಓಡಾಡಕ ನಿಮ್ಮ ಹತ್ರ ಎಲ್ಲ ಬಿಂದಾಸ ಜೀವನ ಲೀಡ್ ಮಾಡಿರಿ. ಏನು ಈಗ ನಾ ಕೇಳ್ತಾ ಇರೋದು, ನೀವು ದುಡ್ಡು ಹಿಂದಕ್ಕೆ ಬಿಟ್ಕೊಂಡಿರೋ ಅದು ನನಗೆ ಗೊತ್ತಿಲ್ಲ. ಆದರೆ 4 ಲಕ್ಷ ರೂಪಾಯಿ ನಾನು ಕೊಡಲ್ಲ ಅಷ್ಟೇ. ಸರಿ ಆಯ್ತು, ಕೊಡಬೇಡ, ಬೇರೆ ಬಾಡಿಗೆ ಮನೆ ಹುಡುಕ್ತೀನಿ, ಹುಡುಕಿ ಆರಾಮಾಗಿರ್ಲಿ. ಏನು ಒಟ್ಟು ಅಕ್ಕಿನ ಊರು ಬಿಟ್ಟು ಕಳಿಸಲ್ಲ? ಯಾಕೆ ಕಳಿಸ್ಬೇಕು? ಅಲ್ಲ, ಒಂದು 4 ಲಕ್ಷ ರೂಪಾಯಿಗೆ ನನಗೆ ಅಧಿಕಾರ ಇಲ್ಲಲ್ಲ ಈ ಮನೆ ಒಳಗೆ. ನನಗೆ ಸಂಬಂಧಪಟ್ಟಿದ್ದ ದುಡ್ಡು ನಾನು ಕಷ್ಟಪಟ್ಟು ದುಡ್ದು ಕೊಡ್ತಾ ಇಲ್ಲ ನೀನು. ಇನ್ಮೇಲೆ ನಾನು ನಿನ್ನ ಫ್ಯಾಕ್ಟ್ರಿಗೆ ನಾನು ಕಾಲಿಡೋದಿಲ್ಲ. ನನಗೆ 1 ರೂಪಾಯಿ ಅದಕ್ಕೆ ಸಂಬಂಧ ಇಲ್ಲ. ನಾನು ನಿನ್ನ ಕೇಳಿನೇ ತಗೋಬೇಕು ಅನ್ನೋದಾದ್ರೆ ನಾನು ಯಾಕೆ ಕಾಲಿಡ್ಬೇಕು? ನಾನು ಕಾಲಿಡೋದೇ ಇಲ್ಲ ಅದಕ್ಕೆ. ಬೇಡ ಹೋಗೋದು, ಮಕ್ಕಳು ವಯಸ್ಸಿಗೆ ಬಂದಾರ, ಅವರೇ ನೋಡ್ಕೊಂತಾರ. ಸರಿ ಆಯ್ತು, ನಾನು ಇಲ್ಲಿರಂಗಿಲ್ಲ. ಏನು ನಾನು ಆಕಿ ಜೊತೆಗೆ ಅಲ್ಲೇ ಇರ್ತೇನೆ. ನೋಡ್ರಿ, ಇದು ಸರಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳ್ರಿ, ಇದು ಸರಿ ಇಲ್ಲ. ನೀವು ನನ್ನ ಬಿಟ್ಟು ಏನಾರ ಹೋಗಿ ಅಕ್ಕಿ ಜೊತೆಗೆ ಇರ್ತೀನಿ ಮಾಡ್ತೀನಿ ಅನ್ನೋ ಮಾತಾಡಿದ್ರೆ ಮತ್ತೆ ನಾನು ಮತ್ತೆ ಯಾವ ಲೆಕ್ಕಕ್ಕೆ ಹೋಗ್ತೇನೆ ನನಗೆ ಗೊತ್ತಿಲ್ಲ. ಮತ್ತೆ ಏನು ಮಾಡ್ತೀಯ? ಅಲ್ಲ ಪಾಪ, ಆಕಿಗೆ ಹೇಳ್ತಾ ಇದ್ದೇನೆ ನಾನು, ಹಿಂಗೆ ಆಕಿ ಅಲ್ಲ ಅದಾಳ, ಆಕಿದು ಏನೂ ತಪ್ಪಿಲ್ಲ. ಆಕಿನ ಬಿಟ್ಟು ನಿನ್ನ ಮದುವೆಗಿದ್ದು ನನ್ನ ತಪ್ಪು. ಆಕಿ ಏನು ಮಾಡ್ತಾಳೆ? ಆಕಿ ಮದುವೆಗಿಂತ ಮುಂಚೆ, ನಿನ್ನ ಮದುವೆ ಆಕಿಂತ ಮುಂಚೆ ಇದ್ದಕ್ಕೆ ಅಂತ ನಿನಗೆ ಗೊತ್ತೈತಿ. ಆದರೂ ನೀನು ಬುದ್ಧಿ ಬಿಡೋದಿಲ್ಲಲ್ಲ, ಈ ಜಗಳ ಮಾಡೋದು ಕಮ್ಮಿ ಮಾಡುವಲ್ಲ. ನೋಡು, ನಿನಗೆ ಬೇಜಾರೈತೆ ಆಕಿ ಮೇಲೆ, ನನಗೆ ಗೊತ್ತು. ಏನು ಹಂಗಂತೇಳಿ ಯಾಕೆ ಇದು ಮಾಡ್ತೀನಿ? ನನಗೊಂದು 4 ಲಕ್ಷ ರೂಪಾಯಿ ಕೊಡು, ಇಲ್ಲ ನಾನು ಹೋಗ್ತೀನಿ, ಆಕಿ ಜೊತೆಗೆ ಇರ್ತೇನೆ. ಪಾಪ ಆಕಿಗೆ ನನ್ನಿಂದ ಎಷ್ಟು ಅನ್ಯಾಯ ಆಗೈತಿ, ಹೋಗ್ಲಿ, ಈ ಕಾಲಕ್ಕರ ನಾನು ಆಕಿ ಜೊತೆಗೆ ಇರ್ತೇನೆ. ಓ ಹೌದಾ, ಅಕ್ಕಿ ಜೊತೆಗೆ ಇರ್ತೀರಾ? ಆತ ಇರು ಹೋಗ್ರಿ. ಆ ಲಕ್ಷ್ಮಿ ಅದಾಳಲ್ಲ, ಆಕಿನೂ ಮನೆ ಬಿಟ್ಟು ಓಡಿಸ್ತೀನಿ. ನನ್ನ ಮಗ ನನ್ನ ಜೊತೆಗೆ ಇರ್ತಾನ. ಏನು ನಾನು ಯಾಕವ ನನ್ನ ಹೆಂಡ್ತಿನ ಬಿಡ್ಲಿ? ಏನ? ಹೌದವ ಅವ, ಇನ್ಮೇಲೆ ಲಕ್ಷ್ಮಿಗೆ ಮರ್ಯಾದೆ ಇಲ್ದಂಗೆ ನೀನು ಮಾತಾಡೋದು, ಆಕಿಗೆ ಮನ್ಸಿಗೆ ನೋವು ಮಾಡೋದು, ಏನ ಈಗ ನಿನ್ನೆ ಆತಲ್ಲ ಆ ಥರ ಎಲ್ಲ ಆಕಿ ಮನ್ಸಿಗೆ ಕಿರಿಕಿರಿ ಮಾಡೋದೆಲ್ಲ ಮಾಡಕತ್ರ ಇನ್ನು ಈ ಮನೆಯಾಗಿರೋದು ಭಾಳ ಕಷ್ಟ ಆಕತ್ ನೋಡವ. ಓಹೋ, ಅದಕ್ಕೆ ರಾತ್ರಿ ಅಲ್ಲೇ ವಸ್ತಿ ಇದ್ದು ಕಿವಿ ಊದಿ ಕಿವಿಯಾಗೆಲ್ಲ ತುಂಬಿ ಕಳ್ಸಾಳನ ಅಲ್ಲ. ಮಗ ಆಗ್ಬೋದು ಬಿಡು ನೀನು. ಅಬ್ಬಾ ಅಪ್ಪ ನೋಡಿದ್ರೆ ಆಕೆ ಅವಕಿನ್ನ ಬೆನ್ನ ತೊಗೊಂಡು ಹೊಂಟಾನ, ನೀನು ನಿನ್ನ ಹೆಂಡತಿ ಬೆನ್ನ ತೊಗೊಂಡು ಹೊಂಟಿ. ಒಟ್ಟು ಒಬ್ಬೇಕಿ ಇಲ್ಲಿ ಬೇರೆ ಅಲ್ಲ. ಇರ್ಲಿ ಏನು ಅಕ್ಕತ್ತೋ ಆಗಲಿ, ನಾನೇನು ಇಷ್ಟಕ್ಕೆಲ್ಲ ಬಗ್ಗಕ್ಕೆಲ್ಲ ನಾನು. ಏನು ನಿನ್ನ ಹೆಂಡತಿಗೆ ಏನು ನಾನೇನು ಗಲ್ಲಿಗೆ ಹಾಕಿದ್ನೆ? ಏನು ಮಾಡಿದೆ ನಾನು? ಅವ ಯಾಕವ ಹಂಗೆ ಮಾತಾಡ್ತಿ? ಏನು ಮಾಡಿದೆ ನಾನು ಅಂತಿ? ಮೊದ್ಲಾದ್ರೂ ಆಕಿನ ಕಂಡ್ರೆ ನೀ ಸೇರ್ತಿದ್ದಿಲ್ಲ. ಹೋಗ್ಲಿ, ಮದುವೆ ಆದ್ಮೇಲೆ ಏನೋ ಒಂದು ಹೋಗ್ಲಿ ಬಿಡ, ಬರ್ಬರ್ತ ಕ್ರಮೇಣ ತಾನೇ ಇದಾಕಳ ಅಂತೇಳಿ ನಾನು ಸುಮ್ಮನಾಗಿದ್ದೆ, ನೀನು ಚೇಂಜ್ ಅಕ್ಕಿ ಅಂತೇಳಿ. ಅದು ಯಾವಾಗ ಅವರು ದ್ರಾಕ್ಷಾಯಣಿ ಅಂಟಿದು ಗೊತ್ತಾತೋ ನಿಮಗೆ, ಗೊತ್ತಾದಾಗಿಂದನೂ ಇನ್ನೂ ಜಾಸ್ತಿನೇ ಆಗೈತೆ ಹೊರತು ಕಮ್ಮಿ ಆಗಿಲ್ಲ. ಏನ ಅವ್ ದೊಡ್ಡಮ್ಮನ ಮೇಲಿರೋ ಸಿಟ್ನ ಅಕ್ಕಿ ಮೇಲೆ ಯಾಕೆ ತೋರಿಸ್ತಿ? ದೊಡ್ಡಮ್ಮ? ಯಾವೇಕಿ ದೊಡ್ಡಮ್ಮ?
ಓ ಆಕಿ ದೊಡ್ಡಮ್ಮ ನಾ ಸಣ್ಣಮ್ಮನ ನೀನ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ ಆಕಿ ದೊಡ್ಡಮ್ಮ ಅಂತೇಳಿ ಯಾವಿಕೆ ನಿಮ್ಮ ಅಪ್ಪ ಇಟ್ಕೊಂಡಕ್ಕಿ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಗಾಯತ್ರಿ. ಆತ್ ತಗೋ ಮಾಡ್ರಿ ಯಾರ್ಯಾರು ಏನೇನು ಮಾಡ್ತೀರಾ ಮಾಡ್ರಿ ನಿಮಗೆ ತಿಳಿದಿದ್ದು ಮಾಡ್ರಿ ನಾನು ಮಾತಾಡಿದ್ರೆ ನಿಮ್ಮ ಎಲ್ಲರಿಗೂ ಕೆಟ್ಟ ಕಾಣಕತ್ತೇನಲ್ಲ ನಾನು ಆಕಿ ಕಿವ್ಯಾಗ ಊದ್ ಕಳ್ಸ್ಯಾಳ ನೀ ಬಂದಿಲ್ತು ಆಕಿ ಪುಂಗಿ ಹಂಗೆ ಗೊತ್ತಾಳ ಹಂಗಂಗೆ ಆಡಿಲ್ಲ ನೀನು 4 ಲಕ್ಷ ಅಲ್ಲ ತಗೋರಿ 8 ಲಕ್ಷ ತಗೋರಿ ರೊಕ್ಕಕ್ಕೆ ಕಿಮ್ಮತ್ತಿಲ್ಲ ಇನ್ಮೇಲೆ ಯಾವ ಲೆಕ್ಕನೂ ಬರೆಯಲ್ಲ ನಾನು ಲೆಕ್ಕದ ಬುಕ್ ಹರಿದು ಚಲ್ತೀನಿ ನಿಮಗೆ ತಿಳಿದಂಗೆ ಮಾಡ್ಕೊರಿ ಈ ಮನ್ಯಾಗ ನನ್ನ ಮೂಲ ಗುಂಪು ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ರಿ ಅದನ್ನ ಮಾಡಿರಿ ಅಷ್ಟೇ ನಮ್ಮಪ್ಪ ಕಟ್ಟಿದ ಮನೆ ಒಳಗೆ ನಾನೇ ಮೂಲ ಗುಂಪಾಗೇನಿ ಅಂದ್ರೆ ಅದು ಗಂಡು ಮಕ್ಕಳಿದ್ದು ಗಂಡ ಇದ್ದು ಸ್ವಸ್ಥರಿದ್ದು ನನಗೆ ಈ ಪರಿಸ್ಥಿತಿ ಬರ್ತೈತಿ ಅಂದ್ರೆ ಎಷ್ಟು ಕೆಟ್ಟ ಹೀನಾಯ ಸ್ಥಿತಿ ನಂದು ಬೇಡ ಇನ್ನು ಎದಕ್ಕೆ ಬೇಕಾಗೈತಿ ಈ ಸಂಸಾರ ನನಗೆ ನಾನೇ ಎಲ್ಲರ ಮನೆ ಬಿಟ್ಟು ಹೋಗ್ತೇನೆ ಇರ್ರಿ ನೀವೆಲ್ಲ ಆರಾಮಾಗಿರ್ರಿ ತಣ್ಣಗಿರ್ರಿ ನಿನ್ನ ಹೆಂಡತಿಗೆ ಏನು ಅನ್ಬಾರ್ದಲ್ಲ ಅನ್ನಲ್ಲಪ್ಪ ನಿನ್ನ ಹೆಂಡತಿಗೆ ನಾನು ಏನೂ ಅನ್ನಕ್ಕೆ ಹೋಗೋದಿಲ್ಲ ಆತ ಸಮಾಧಾನ ಆತ ಓ ಅದಕ್ಕೆ ಜಗಳ ಮಾಡ್ಕೊಂಡು ಹೋಗ್ಯಾಳ ನಾ ಅಲ್ಲಿಗೆ ತವ್ರ ಮನೆಗೆ ಏನಂತ ಹೇಳಾಳ ಬೇರೆ ಮನೆ ಮಾಡಿದ್ರೆ ಬರ್ತೇನೆ ಇಲ್ಲಾಂದ್ರೆ ಬರಲ್ಲ ಅಂತ ಹೇಳಾಳನ ಓ ಗೊತ್ತಾಯ್ತು ನನಗೆ ಅದಕ್ಕೆ ಇಷ್ಟ ಬಂತು ನಿನಗೆ ಅವ ಎದಕ್ಕೆ ಹಂಗೆ ಸಣ್ಣ ವಿಚಾರ ದೊಡ್ಡದು ಮಾಡ್ಕೊಳಕತ್ತೀರಿ. ಈಗ ಹೋಗ್ಲಿ ಅಪ್ಪ ಕೇಳಿದ್ದನ್ನು ನಾ ಕೊಡ್ತೀನಿ, ನೀನು ಒಂದು ಸ್ವಲ್ಪ ಸಮಾಧಾನ ಆಗಿರವ. ನೋಡೇ ನಾನು ಲಕ್ಷ್ಮಿಗೂ ಬೈತಿರ್ತಿ, ಯಾರು ಸಿಕ್ಕೋರು ಎಲ್ಲರಿಗೂ ಬೈತಾನೆ ಇರ್ತಿ, ರೇಗ್ತಿರ್ತಿ, ಅದ್ರಾಗೂ ಸ್ವಲ್ಪ ಲಕ್ಷ್ಮಿಗೆ ಜಾಸ್ತಿನೇ ಇದು ಮಾಡ್ತಿರ್ತಿ. ಯಾಕೆ ಹಂಗೆ ಮಾಡ್ತೀಯ? ನಾನು ಸ್ವಲ್ಪ ನೀನು ನಿಂದು ಒಂದು ಸ್ವಲ್ಪ ಬದಲಾಯಿಸ್ಕೋಬಿ. ಹ್ಞೂನಪ್ಪ ಈಗ ಹೇಳಿದೆಲ್ಲ ಆತು ನೀನೊಬ್ಬ ಬಾಕಿ ಇದ್ದಿ ನೀನು ಹೇಳಿದೆ ಮುಗೀತು. ಇರ್ಲಿ ಯಾರು ಏನೇನು ಮಾಡ್ತೀರಿ ಮಾಡ್ರಪ್ಪ. ನಿನ್ನ ಹೆಂಡತಿಗೆ ಹೇಳಪ್ಪ ನಮ್ಮವ್ವನ್ನ ನಾನು ಮುರಿದು ಮೂಲ್ಯಾಗ ಕುಂದ್ರಸಿನಿ ಬಾ ಮನೆಗೆ ನಿಂದೆ ಆಡಾಳ್ತ ನಡೆಸುವಂತಿ ಅಂತ ಹೇಳು ಲಕ್ಷ್ಮಿಗೆ. ಏನು ಬರ್ತಾಳೆ ನೋಡ್ಕೊಂತ ಬರ್ತಾಳೆ. ಎದಕ್ಕವ ಹಿಂಗ್ ಮಾಡ್ತೀನಿ ನಾನು ಅಕ್ಕಿಗೆ ಹೇಳಲೆ ನಿನಗೆ ಹೇಳಲೆ ಏನ್ ನನಗೆ ಅಂತೀನಿ ನನ್ನ ತಗ ಅಕ್ಕಿಗೂ ಏನ್ ಅನ್ನಕ್ಕಾಗಲ್ಲ ನಿನಗೂ ಏನು ಅನ್ನಕ್ಕಾಗಲ್ಲ ತಗ ಯಾಕೆ ಹಿಂಗ್ ಮಾಡ್ತೀರಿ? ಯಾಕೆ ಅಕ್ಕಿನೂ ಪ್ರೆಗ್ನೆಂಟ್ ಅದಾಳ ಹೋಗ್ಲತ್ತಾಗ ನೀನೇ ಸ್ವಲ್ಪ ಸಮಾಧಾನಾಗಿರು. ನಾನು ಅಕ್ಕಿಗೆ ಹೇಳಿನಿ ಅಕ್ಕಿ ಏನು ನಿನಗೇನು ಅನ್ನಲ್ಲ ನಂಗೆ ಅದು ಗೊತ್ತೈತಿ. ಏನ ಒಂದು ಕೂಸು ಅಂತ ಆಕತಿ ಆಡಿಸ್ಕೊಂತ ಚಂದ ಖುಷಿಯಾಗಿರು. ಯಾಕೆ ಹಂಗೆ ಇದು ಮಾಡ್ತಿ? ಅಪ್ಪ ಅವ್ರ ಹತ್ರ ಹೋಗೋದು ಬರೋದು ಅದಕ್ಕೂ ನಿಂಗೆ ಅಬ್ಜೆಕ್ಷನ್ ಹೌದು ನಂಗೆ ಗೊತ್ತು. ಯಾಕವ ಈಗ ನೀ ಆದಷ್ಟು ಸ್ವಲ್ಪ ಅದನ್ನ ಬದ್ಲಿ ಮಾಡ್ಕೋಬೋದಲ್ಲ. ಹ್ಞೂನಪ್ಪ ನಾನೇ ಎಲ್ಲ ಬದಲಿ ಮಾಡ್ಕೊತೀನಿ, ನಾನೇ ಚೇಂಜ್ ಅಕ್ಕಿನಾತ. ಏನ ನೀವು ಯಾರೂ ಚೇಂಜ್ ಆಗಕ್ಕೆ ಹೋಗ್ಬೇಡ್ರಿ, ಬದಲಿ ಆಗಕ್ಕೆ ಹೋಗ್ಬೇಡ್ರಿ, ಏನೂ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಏನ ನಿಮ್ಮ ಅಪ್ಪಗೆ ಬುದ್ಧಿ ಹೇಳೋ ತಾಕತ್ ನಿನಗಿಲ್ಲ, ಹೆಂಡ್ತಿನ ಹಿಡ್ತಾಗ ಇಟ್ಕೊಳಕ್ಕೆ ನಿನಗಾಗಲ್ಲ, ನನಗೆ ಹೇಳ್ತಾ ಇದೆಯಲ್ಲ ನೀನೇ ಮುದ್ರಕೊಂಡು ಮೂಲಿ ಕುಂದ್ರು ಅಂತೇಳಿ. ಸೊ ಇದೆಲ್ಲ ನನ್ನಿಂದನೇ ಆಗಿದ್ದು ಹೋಗತ್ತಾಗ. ನನಗೆ ಯಾಕೆ ಬೇಕಿತ್ತು ಈ ದುಡ್ಡು? ಒಳ್ಳೆ ಕೇಳಕ್ಕೆ ಬಂದೆ ನಾನು ಅತ್ತಾಗ. ಸುಮ್ಮನೆ ಎಲ್ಲರ ಸಾಲ ಮಾಡಿದರೆ ಚೆನ್ನಾಗಿರ್ತಿತ್ತು ಅತ್ತಾಗ. ದುಡ್ಡು ಕೇಳಿದ್ರಿಂದ ಇಷ್ಟೆಲ್ಲ ರಾದಂತ. ಹೌದ್ರಿ, ಸಾಲ ಮಾಡ್ರಿ, ಊರು ತುಂಬ ಸಾಲ ಮಾಡ್ಕೊಂಡು ಅಡ್ಡಾಡ್ರಿ. ಆಮೇಲೆ ಎಲ್ಲರೂ ಅನ್ಲಿ ಗಾಯತ್ರಿ ಗಂಡ ಸಾಲ ಮಾಡ್ಕೊಂಡು ಅಡ್ಡಾಡಕತ್ತಾನ ಅಂತೇಳಿ. ಎಲ್ಲಿಂದ ತೀರಿಸ್ತಿದ್ರಿ? ಎಲ್ಲಿಂದನೋ ಹೆಂಗೋ ತೀರಿಸ್ತಿದ್ದೆ. ಸಾಕಾಗಿ ಹೋಗತ್ತ. ಒಂದೊಂದು ರೂಪಾಯಿಗೂ ನಿಮ್ಮಪ್ಪ ಮಾಡಿದ್ದು ನಿಮ್ಮಪ್ಪ ಮಾಡಿದ್ದು ನಿಮ್ಮಪ್ಪ ಮಾಡಿದ್ದು ಅಂತೇಳಿ ಯಾವಾಗ ನೋಡಿದ್ರು ಅದೇ, ಯಾವಾಗ ನೋಡಿದ್ರು ಅದೇ. ಹೌದ್ರಿ, ನನ್ನ ಅಪ್ಪಂದೇ ಇದೆಲ್ಲ, ಯಾರಪ್ಪಂದು ಅಲ್ಲ. ಇದೇ ಪ್ರಾಬ್ಲಮ್ ಆಗಿರೋದು. ನೀನು ಲಕ್ಷ್ಮಿಗೆ ಇದನ್ನೇ ಅಂದಿದ್ದು, ಇದು ನಿನ್ನಪ್ಪನ ಮನಿ ಅಲ್ಲ, ನನ್ನಪ್ಪನ ಮನಿ, ನಮ್ಮ ಮನಿ, ನಮ್ಮ ಮನಿ, ನಮ್ಮ ಮನಿ, ನಮ್ಮ ಅಪ್ಪನ ಮನಿ ಅಂದೆಲ್ಲ. ಅದೇ ಆಕಿಗೂ ಬೇಜಾರಾಗಿರೋದು. ಇದ್ರಾಗ ಬೇಜಾರು ಮಾಡ್ಕೊಳ್ಳೋಂಥದ್ದೇನೈತಿ? ನಮ್ಮ ಅಪ್ಪನ ಮನಿ ಅನ್ಲಾರ್ದ ಏನೇನು ಅವ್ರ ಅಪ್ಪನ ಮನಿ ಅನ್ಬೇಕಿತ್ತ? ಆ ಮುದುಕಿ ನೋಡಿದ್ರೆ ನನಗೆ ತಲೆ ಹಾಪಕತಿ. ಅಂತಕ್ಕಿನ ಕರ್ಕೊಂಡು ಅಳಿಯಂದ್ರೆ ಅಂತ ಹಿಂದಿಂದ ಓಡಾಡ್ತಿರ್ತಾಳೆ ಇಲ್ಲಿ. ಅಕ್ಕಿನ ಕರ್ಕೊಂಡು ಈ ಮನೆಗೆ ಬರಾಕತ್ತಾರಲ್ಲ ಅದಕ್ಕೆ ಸಿಟ್ಟು ಬಂತು ನನಗೆ. ಬೇಕಾದ್ರೆ ನಿಮ್ಮ ಹೋಗಿ ಬಂದು ಹೋಗೋ ಅಂದೆ ನಾನು ಅದು ಮತ್ತಕ್ಕಿಗೆ. ಒಬ್ರಿಗೆ ಬರ್ಬೇಡ ಬಾ, ಒಬ್ರಿಗೆ ಬಾ ಅಂತ ಹೆಂಗ್ ಅನ್ನಕತ್ತವ? ಏನವ ಹೆಂಗ್ ನೀನ್ ಮಾತಾಡೋ ಮಾತು ನನ್ಗಂತೂ ಕರೆನವ. ಆಕಿಗೆ ಹೇಳೋದ ನಿಂಗೆ ಹೇಳೋದ ಅನ್ನಂಗೆ ಆಗ್ಬಿಟ್ಟತಿ. ಹೇಳ್ಬೇಡಪ್ಪ ಆಕಿಗೆ ಏನು ಹೇಳಾಕೋಬೇಡ, ನಂಗೆ ಹೇಳಾಕತ್ತಿಯಲ್ಲ ಬಿಡು. ಅದೇನು ಅಂತ ದರಿದ್ರ ಸಂಬಂಧ ಮಾಡ್ತೋ ಏನೋ. ಆ ಹುಡುಗಿನ ನೋಡಕ್ಕೆ ಹೋದಾಗಿಂದನೂ ಇದೇ ರೀತಿ ಕಾಡಾಟ. ನನ್ನ ಮನೆ ಹೆಂಗಿತ್ತು ರಾಣಿ ಥರ ಇದ್ದೆ ನಾನು. ನನ್ನ ಮಾತಿಗೆ ಯಾರು ಎದುರು ಮಾತಾಡ್ತಿದ್ದಿಲ್ಲ. ಹೆಂಗಿದ್ದೆ ನಾನು, ಎಲ್ಲ ಹಾಳಾತು. ಆಕಿ ಈ ಮನೆಗೆ ಬರೋ ಹೊತ್ನ್ಯಾಗ ಎಷ್ಟು ಜಗಳ ಮನಸ್ತಾಪ, ಮನೆ ಬಿಟ್ಟು ಹೋಗೋದು ಎಲ್ಲ ಆಗೋದು. ಕಡೆಗೆ ಮದುವೆಯಾಗಿ ಬಂದ ಮೇಲೆ ನನ್ನ ಗಂಡನ ಇನ್ನೊಬ್ಬಕ್ಕಿನ ಬೆನ್ನ ತೊಗೊಂಡು ಹೋಗೋಂಗೆ ಆಗ್ಬಿಡ್ತು. ಅದು ಎಲ್ಲ ಆಗೋತು ಸಾಲದ ಅನ್ನೋಕೆ ನನ್ನ ಕಾಲು ಮುರಿತು. ಇವತ್ತಿನವರೆಗೂ ಇನ್ನೂ ನೆಟ್ಟಿಗೆ ಅಡ್ಡಾಡಕ್ಕೆ ಬರವಲ್ತು ನನಗೆ. ಈಗ ನೀನು ಈ ಥರ ಹೊಳ್ಳಿ ಮಾತಾಡಕತ್ತಿ. ಗಂಡ ನಾನು ಇದ್ರಿಗೆ ಏನು ಮಾತಾಡ್ತಿದ್ದಿಲ್ಲ, ಅವ್ರು ನನಗೆ ಮರ್ಯಾದಿಲ್ದಂಗೆ ಮಾತಾಡಕತ್ತಾರ. ಇನ್ನೂ ಅದು ಏನೇನು ಮಾಡ್ಬೇಕಂತದಾಳು ಏನೋ ಪುಣ್ಯ ಹತ್ಗಿತ್ತಿ. ಅದು ಯಾವ ಗಳಿಗೆ ಒಳಗೆ ನನ್ನ ಮನೆಗೆ ಕಾಲಿಟ್ಲ ಏನಾಕಿ. ಸೊಪಣಿಕ ಬರವ ಒಂದು ಸ್ವಲ್ಪ ಹಿಡ್ಕೊ, ರೂಮ್ಗೆ ಹೋಗ್ತೀನಿ. ಯಾರು ಏನಾರ ಮಾಡ್ಕೊಳ್ಳಿ, 8 ತೊಗೊಳ್ಳಿ 10 ಲಕ್ಷನಾರ ತೊಗೊಳ್ರಿ. ಆಕಾಶ ಕೊಟ್ಟು ಕಳ್ಸಪ್ಪ. ಗಟ್ಟೆಗೆ ಹಿಡ್ಕೊ ಒಂಚೂರು, ಮುಂದಕ್ಕೆ ಬಿದ್ದರೆ ಮತ್ತೆ ಆಮೇಲೆ ಬಾಯನ್ ಹಲ್ಲು ಉರ್ದ್ರಗಿದ್ರವು. ಹಿಡ್ಕೊಂಡಿನಲ್ಲ ಅತ್ತಿಯರ. ದೇವ್ರೆ, ಇದೆಲ್ಲ ನನ್ನಿಂದನೇ ಆಗಿದ್ದಪ್ಪ. ನನ್ನಿಂದ ಭಾಳ ತೊಂದರೆ ಆಯ್ತು ನಿಮಗೆ. ಪಾಪ ಭಾಳ ಬೇಜಾರಾದಂಗೆ ಐತೆ ಅವನಿಗೆ.